ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮದಲ್ಲಿದ್ದ ಕರ್ನಾಟಕ ಬ್ಯಾಂಕಿನ ಸ್ಥಳಾಂತರಗೊಂಡ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರನಾಥ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸೋಮವಾರಪೇಟೆ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ ಎಂಎಸ್ ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653, ಮತ್ತೊಂದು ಸಂಖ್ಯೆ 7353153690. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮದಲ್ಲಿ ಕರ್ನಾಟಕ ಬ್ಯಾಂಕಿನ ಸ್ಥಳಾಂತರಗೊಂಡ ನೂತನ ಕಟ್ಟಡದ ಉದ್ಘಾಟನೆಯನ್ನ ಬೋಧಿಸತ್ವ ಟ್ರಸ್ಟ್ನ ಅಧ್ಯಕ್ಷರು ಉದ್ಘಾಟಿಸಿದರು. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮದಲ್ಲಿದ್ದ ಕರ್ನಾಟಕ ಬ್ಯಾಂಕನ್ನ ಸ್ಥಳಾಂತರಗೊಂಡ ನೂತನ ಕಟ್ಟಡದ ಉದ್ಘಾಟನೆಯನ್ನ ಬೋಧಿಸತ್ವ ಟ್ರಸ್ಟ್ನ ಅಧ್ಯಕ್ಷರಾದ ಕರ್ಮ ಸ್ಯಾಂಪ್ಟನ್ಲಿಂಗ್ ಲ್ಯಾರಿನ್ ಪೋಚೆ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರು ಹಾಗೂ ವಲಯ ಅರಣ್ಯಾಧಿಕಾರಿಗಳಾದ ಜಯನಂದ ದೇವಾಡಿಗ, ಬ್ಯಾಂಕಿನ ವ್ಯವಸ್ಥಾಪಕರಾದ ಭಾನುಪ್ರಕಾಶ್ ಕೆಎಂ ಹಾಗೂ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪ್ರಾದೇಶಿಕ ಕಚೇರಿ ಮೈಸೂರು ಡಾಕ್ಟರ್ ಅರುಣ್ ಟಿಆರ್ ಅವರುಗಳು ಸೇರಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕಿನ ಸೋಮವಾರಪೇಟೆ ಶಾಖೆಯ ಮ್ಯಾನೇಜರ್ ಆದ ನಾಗರಾಜ್ ದೇವಾಡಿಗ, ಕೊಡ್ಲಿಪೇಟೆಯ ರಾಜೇಶ್ ಪಿಚ್ಚಲಿ, ಸುಂಟಿಕೊಪ್ಪದ ಅಜಿತ್ ಶೆಟ್ಟಿ, ಕುಶಾಲನಗರದ ಸುದೇವ್ ನಾರಾಯಣ್, ಕೂಡಿಗೆ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ನಿತಿನ್, ಬಿಲ್ಡಿಂಗ್ ಓನರ್ ಲೋಕೇಶ್, ರವಿ, ಸಿಬ್ಬಂದಿ ವರ್ಗದವರು, ಗ್ರಾಹಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಅಂಜಲಾ ವಿದ್ಯಾನಿಕೇತನ ಶಾಲೆಯ ರೇಖರವರು ನಿರೂಪಿಸಿದರು. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಮೈಲ್ ಸ್ಟೋನ್ ಅಚೀವ್ಮೆಂಟ್ ಇವತ್ತು ಗೊತ್ತಾಯ್ತು. ಮೊನ್ನೆ ನಾವು ಮಹಾಕುಂಭಗೆ ನಾವು ಹೋಗಿ ಅಲ್ಲಿ ಎಲ್ಲ ಪ್ರೇಯರ್ ಮಾಡಿ ಸ್ನಾನ ಮಾಡಿ ದರ್ಶನ ತಗೊಂಡು ಬಂದಿದ್ದೀವಿ ನೋಡಿ. ಈಗ ಮಹಾ ಕಂಗ್ರ್ಯಾಚುಲೇಷನ್ ಟು ದಿ ಕರ್ನಾಟಕ ಬ್ಯಾಂಕ್, ಆಲ್ ದಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಟುಗೆದರ್. ಅದರಿಂದ ಖುಷಿಯಿಂದ ಏನಿದೆ ಇವತ್ತು ನೋಡಿ. ನಾವು ಬಂದು ಒಂದು 2 ದಿನ ಆಯಿತು. ಬಂದು ನಾನು ಫಸ್ಟ್ ಇಲ್ಲಿ ಸಿಕ್ತು ನಮಗೆಲ್ಲ ನಮ್ಮ ಅಣ್ಣ ತಮ್ಮಗಳು ನಮ್ಮ ಕೂಡಲೂರು ಡಿಸ್ಟ್ರಿಕ್ಟ್ ಕಮ್ಯುನಿಟಿ ಜೊತೆಗೆ. ಸೊ ಆ ಥರ ಒಂದು ಪುಣ್ಯ ಸಂತೋಷ ಏನಿದ್ರೆ, ನಾವು ಕೂಡ ಫಸ್ಟ್ ಟೈಮು ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಲೇಬೇಕು ಅಂತ ಯಾರೊಬ್ಬರು ನಮಗೆ ಸಜೆಷನ್ ಕೊಟ್ಟರು. ನಾವು ಜೊತೆಲಿ ಸೇರಿಸ್ತೀವಿ, ಒಂದು 2 ಡೇಸಲ್ಲಿ ನಾವು ಜೊತೆಲಿ ಸೇರಿಸಿ ಅಕೌಂಟ್ ಓಪನ್ ಮಾಡ್ತೀವಿ. ತುಂಬ ಸಂತೋಷ ಏನಂದರೆ, ನಮ್ಮ ರಾಜ್ಯದ ಬ್ಯಾಂಕ್ ಏನು ನಾವು ಸರ್ವಿಸ್ ಸಿಕ್ಕಿದೆ ನಮ್ಮ ರಾಜ್ಯಕ್ಕೆ, ನಮ್ಮ ಮುಂದಿನ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ನಮಗೆ ಸೇವೆ ಸಿಕ್ಕಿದೆ. ಅದು ಎಲ್ಲರೂ ಸೇರಿಸ್ಕೊಂಡು ಜೊತೆಲಿ ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಮ ಜೊತೆಲಿ ಸೇರಿಸ್ಕೊಂಡು ಕರ್ನಾಟಕ ಬ್ಯಾಂಕ್ 100 ವರ್ಷಕ್ಕೆ ಮಹಾ ಕಂಗ್ರ್ಯಾಚುಲೇಷನ್. 1 ಸೆಕೆಂಡ್ ಎಲ್ಲರಿಗೂ ನಮಸ್ಕಾರ. ಈ ಲಾಬಿಯನ್ನ 1500ಕ್ಕೂ ಹೆಚ್ಚು ಈ ಲಾಬಿಯನ್ನ ಭಾರತದಾದ್ಯಂತ ಹೊಂದಿ
ಕೋಟಿಗೂ ಅಧಿಕ ಸಂತೃಪ್ತ ಗ್ರಾಹಕರು ನಗುಮೊಗದ ಸೇವೆ ಸಲ್ಲಿಸಲು 8,000ಕ್ಕೂ ಅಧಿಕ ನುರಿತ ಸಿಬ್ಬಂದಿ ವರ್ಗ, ದಕ್ಷ ಆಡಳಿತ ಮಂಡಳಿ, ಹಾಗೆಯೇ ಪ್ರತಿ ವರ್ಷ ಲಾಭಾಂಶದಲ್ಲಿ ಷೇರುದಾರರಿಗೆ ಡಿವಿಡೆಂಡ್ ಅನ್ನು ಕೂಡ ಕೊಡ್ತಾ ಬಂದಿರತಕ್ಕಂಥ ಈ ಒಂದು ಸದೃಢ ಬ್ಯಾಂಕ್ ಕರ್ನಾಟಕ ಬ್ಯಾಂಕಿಗೆ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ನಮಗೂ ಕೂಡ ಅದು ಒಂದು ಹೆಮ್ಮೆಯ ವಿಚಾರ. ಇದೇ ರೀತಿ ಮುಂದೆಯೂ ಕೂಡ ಈ ಒಂದು ಹೊಸ ಕಟ್ಟಡದಲ್ಲಿ ಇಂದಿನ ಏನು ನಮ್ಮ ವ್ಯವಹಾರ ಇದೆ ಅದು ದ್ವಿಗುಣಗೊಳ್ಳಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಮ್ರ ಒಂದು ಕೋರಿಕೆ. ಗ್ರಾಹಕರ ಬೇಡಿಕೆ ಹಾಗೂ ನಿರೀಕ್ಷೆಗೆ ತಕ್ಕಂತೆ ಕಾಲಕಾಲಕ್ಕೆ ನಮ್ಮ ಬ್ಯಾಂಕಿನಲ್ಲಿ ಹೊಸ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ವಿ ಆರ್ ಇಂಟ್ರೊಡ್ಯೂಸಿಂಗ್. Recently we have introduced ABL instant savings accounts and video based KYC accounts and KBL wise accounts. ಇತ್ತೀಚೆಗೆ ಯಾರಿಗಾದರೂ ಕೂಡ ವಯಸ್ಸಾದ ಮೇಲೆ ಆರೋಗ್ಯ ಏನು ಸಮಸ್ಯೆ ಬರುತ್ತೆ ಅದಕ್ಕೆ ಪರಿಹಾರವನ್ನ ಒಂದು ಸಾಧಾರಣ ಸೇವಿಂಗ್ಸ್ ಬ್ಯಾಂಕ್ ಮೂಲಕ ನೀವು ಪಡ್ಕೊಳ್ಬಹುದು. 5,000 ಅಥವಾ 25,000 ಆ ಒಂದು ಅಕೌಂಟ್ನಲ್ಲಿ ಖಾತೆಯಲ್ಲಿ ನೀವು ಬ್ಯಾಲೆನ್ಸ್ ಇಟ್ಟರೆ ಸಾಕು. ಹಲವಾರು ನಿಮಗೆ ಪ್ರಯೋಜನಗಳು ಕೂಡ ಅದರಲ್ಲಿ ನಿಮಗೆ ಸಿಗುತ್ತೆ. ಕೂಡಲೇ ಅದನ್ನು ನೀವು ಇನ್ನೂ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತೇ ನಮ್ಮ ಸಿಬ್ಬಂದಿಯನ್ನ ಭೇಟಿ ಮಾಡಿ ಕೂಡಲೇ ಆ ಒಂದು ಸೇವೆಯನ್ನ ಪಡೆಯಬೇಕು ಎಂಬತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತೇನೆ. ಹಾಗೆಯೇ ಸಾಲಕ್ಕೆ ನಾವು ಬಂದಾಗ MSME ಲೋನ್ಸ್, ಕಮರ್ಷಿಯಲ್ ವೆಹಿಕಲ್ ಲೋನ್ಸ್, ಎಕ್ವಿಪ್ಮೆಂಟ್ ಲೋನ್, ಈ ಒಂದು ಪರಿಸರದಲ್ಲಿ ಕಾಫಿ ಬೆಳೆಗೆ ಬೇಕಾದಂತಹ ಎಲ್ಲ ರೀತಿಯ ಸಾಲ ಸೌಲಭ್ಯವನ್ನ ನಮ್ಮ ಬ್ಯಾಂಕಿನಲ್ಲಿ ಅದು ಕೂಡಿಗೆ ಶಾಖೆಯಲ್ಲೂ ಕೂಡ ಲಭ್ಯ ಇದೆ. ಇತ್ತೀಚೆಗೆ ಬಹಳಷ್ಟು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ KBLP ಎಂಬತಕ್ಕಂಥ ಒಂದು ಹೊಸ ನೂತನ ಒಂದು ಪ್ರಾಡಕ್ಟ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಾಗೆ ಅವರು ಖಾತೆಯನ್ನ KBL ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸೋಮಪೇಟೆ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ಮಹಿಳೆಯರಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೊಡಗು ಜಿಲ್ಲೆ ಶಿಶು ಅಭಿವೃದ್ಧಿ ಯೋಜನಾ ಸೋಮರ್ಪೇಟೆ ಹಾಗೂ ಶ್ರೀಶಕ್ತಿ ಕ್ಲಬ್ ಸೊಸೈಟಿ ಸೋಮರ್ಪೇಟೆ ತಾಲೂಕು ಇವರ ಸಹಯೋಗದಲ್ಲಿ ಸೋಮರ್ಪೇಟೆ ಜೂನಿಯರ್ ಕಾಲೇಜ್ನ ಆಟದ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು, ಶ್ರೀಶಕ್ತಿ ಸದಸ್ಯರು ಹಾಗೂ ಇಲಾಖೆಯ ಸಿಬ್ಬಂದಿಯವರು ಭಾಗವಹಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ನಟರಾಜ್ರವರು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರಾದ ಶ್ರೀಮತಿ ಶ್ರೀದೇವಿ ಮುದೋಳ, ಶ್ರೀಶಕ್ತಿ ಒಕ್ಕೂಟದ ಕೊಡಗು ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಆದ ಶ್ರೀಮತಿ ರೆಹಾನಾ ಸುಲ್ತಾನ್, ಬ್ಲಾಕ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀಮತಿ ಹೇಮಾ, ನಿರ್ದೇಶಕರಾದ ಶ್ರೀಮತಿ ದಮಯಂತಿ, ಹೇಮಾವತಿ ಪ್ರೇಮರವರು, ಶಿಶು ಅಭಿವೃದ್ಧಿ ಮೇಲ್ವಿಚಾರಕಿ ಸಾವಿತ್ರವ್ವ, ಅಂಗನವಾಡಿ ಕಾರ್ಯಕರ್ತೆ, ತಾಲೂಕು ಅಧ್ಯಕ್ಷರಾದ ಸಾವಿತ್ರಿ, ಪದಾಧಿಕಾರಿಗಳಾದ ಚಂದ್ರಿಕಾ, ಜಗದ್ದಾಂಬೆ ಉಪಸ್ಥಿತರಿದ್ದರು ಹಾಗೂ ದೈಹಿಕ ಶಿಕ್ಷಕರು ಕಾರ್ಯಕ್ರಮ ಉದ್ಘಾಟಿಸಿದರು. ಆರೋಗ್ಯ ಕೇಂದ್ರದಿಂದ ಆಂಬ್ಯುಲೆನ್ಸ್ ಹಾಗೂ ಸಿಬ್ಬಂದಿ ವರ್ಗದವರು ಚೌಡ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆಯ ಬಗ್ಗೆ ಕಸದ ಟ್ರ್ಯಾಕ್ಟರ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಆಟೋಟಗಳ ವಿವರ: ಹಗ್ಗ ಜಗ್ಗಾಟ, ಬಾಂಬ್ ಇನ್ ದ ಸಿಟಿ, ನಿಂಬೆಹಣ್ಣು, ಚಮಚ, ಸಂಗೀತ, ಕುರ್ಚಿ ಸ್ಪರ್ಧೆ ನಡೆಯಿತು. ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡರು. ರೋಟರಿ ಸಂಸ್ಥೆ ಹಾಗೂ ಜೆಸಿ ಸಂಸ್ಥೆಯವರಿಂದ ಸರ್ವರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂ ವರಹನಾಥೇಶ್ವರ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀಹರಿಯು ಹಂದಿಯ ರೂಪವನ್ನು ತಾಳಿ ದುಷ್ಟನಾದ ಹಿರಣ್ಯಕ್ಷನನ್ನ ಕೊಂದು
ರಸಾತಳದಲ್ಲಿ ಬಂಧಿಸಿಟ್ಟಿದ್ದ ಭೂದೇವಿಯನ್ನ ಸಂರಕ್ಷಿಸಿದ ಶುಭ ಮುಹೂರ್ತವು ರೇವತಿ ನಕ್ಷತ್ರವಾಗಿರುವುದರಿಂದ ಪ್ರತಿ ರೇವತಿ ನಕ್ಷತ್ರದ ದಿನದಂದು ಭೂವರಹನಾಥ ಸ್ವಾಮಿಗೆ ವಿಶೇಷ ಅಭಿಷೇಕ, ಪುಷ್ಪಾಭಿಷೇಕ ಮಾಡಿ ಪಟ್ಟಾಭಿಷೇಕ ಮಾಡಿ ಸಂಭ್ರಮಿಸಲಾಗುತ್ತಿದೆ ಎಂದು ಕಲ್ಲಹಳ್ಳಿ ಭೂವರನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸ ರಾಘವನ್ ತಿಳಿಸಿದ್ರು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯಲ್ಲಿ ರೇವತಿ ನಕ್ಷತ್ರದ ಶುಭ ದಿನವಾದ್ದರಿಂದ ವಿಶ್ವದಲ್ಲಿಯೇ ಅಪರೂಪದಾಗಿರುವ 17 ಅಡಿ ಎತ್ತರದ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಯ 17 ಅಡಿ ಎತ್ತರದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲಾಮೂರ್ತಿಗೆ ಅಭಿಷೇಕ ಮಾಡಿ ಪುಷ್ಪಾಭಿಷೇಕ ನಡೆಸಿ ಪಟ್ಟಾಭಿಷೇಕ ಮಾಡಿ ಸಂಭ್ರಮಿಸಲಾಗುತ್ತಿದೆ. ದೇವಾನುದೇವತೆಗಳೇ ಖುದ್ದಾಗಿ ಹಿರಣ್ಯಕಶಿಪನ ಸಂಹಾರವಾದ ಸಮಯದಲ್ಲಿ ಕ್ಷೀರಾಭಿಷೇಕ ಹಾಗೂ ಪುಷ್ಪಾಭಿಷೇಕ ಮಾಡಿ ಸಂಭ್ರಮಿಸಿದ್ದಾರೆ ಎಂದು ನೆರೆದಿದ್ದ ಸಾವಿರಾರು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. 1,000 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, 500 ಲೀಟರ್ ಎಳನೀರು, ಜೇನುತುಪ್ಪ, ಮೊಸರು, ಹಸುವಿನ ತುಪ್ಪ, ಸುಗಂಧ ದ್ರವ್ಯಗಳು, ಅರಿಶಿನ, ಶ್ರೀಗಂಧ ಸೇರಿದಂತೆ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ತುಳಸಿ, ಪವಿತ್ರ ಪತ್ರೆಗಳು, ಜವನ, ಗುಲಾಬಿ, ಕಮಲ ಸೇರಿದಂತೆ 58 ಬಗೆಯ ಅಪರೂಪದ ಹೂಗಳಿಂದ ಪುಷ್ಪಾಭಿಷೇಕ ನಡೆಸಿ ಸ್ವಾಮಿಯ ಉತ್ಸವ ಮೂರ್ತಿಯ ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದ ಮೂಲಕ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ, ಮೈಸೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಮಹಾದೇವಸ್ವಾಮಿ, ಚಲನಚಿತ್ರ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶಿಲಿನರೆ ಅಂಬರೀಶ್, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ, ಎಂಬಿ ಹರೀಶ್ ಸೇರಿದಂತೆ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ರೇವತಿ ನಕ್ಷತ್ರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಸಿಹಿ ಪೊಂಗಲ್, ಬಿಸಿಬೇಳೆಬಾತ್, ಮೊಸರನ್ನ ಹಾಗೂ ಸಜ್ಜಪ್ಪ ಪ್ರಸಾದವನ್ನು ವಿತರಿಸಲಾಯಿತು. ಸುಮಾರು 2 ಟನ್ ಹೂವಿಂದ ಭಗವಂತನಿಗೆ ಪುಷ್ಪಾಭಿಷೇಕ, ಕ್ಷೀರಾಭಿಷೇಕವನ್ನು ಮಾಡಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಗವಂತನ ಭಕ್ತರು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವತ್ತು ಅವರೆಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಈ ದೇವಸ್ಥಾನವನ್ನು ಈಗ 2ನೇ ಪ್ರಾಕಾರವನ್ನು ಇನ್ನೊಂದು 3 ತಿಂಗಳಲ್ಲಿ 4 ರಾಜಗೋಪುರ ಸಹಿತವಾಗಿ 2ನೇ ಪ್ರಾಕಾರದ 70 ಕಾಲು ಮಂಟಪದ ಪ್ರಾಕಾರವನ್ನು ಈಗ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಅದಾದ ನಂತರ 175 ಕಾಲು ಮಂಟಪ 3ನೇದು 175 ರಾಜಗೋಪುರವನ್ನು ಇನ್ನು 3 ವರ್ಷದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಭಕ್ತಾದಿಗಳ ಸಹಕಾರದಿಂದ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಏನು ಬಂದು ವಿಶೇಷ? ಇವತ್ತು ರೇವತಿ ನಕ್ಷತ್ರ ಅಭಿಷೇಕ ಹೇಳಿದ್ನ ಸರ್. ರೇವತಿ ನಕ್ಷತ್ರ ಅಭಿಷೇಕ ಇದು ಇತಿಹಾಸವನ್ನು ಹೇಳಿದ್ರೆ ಭಗವಂತನಾದ ಹರಿ ವರಹಾವತಾರವನ್ನು ತಾಳಿ ಹಿರಣ್ಯಾಕ್ಷ ಅಪಹರಿಸಿಕೊಂಡು ಹೋಗಿರ್ತಕ್ಕಂಥ ಭೂದೇವಿಯನ್ನು ಉದ್ಧಾರ ಮಾಡಿ ಹಿರಣ್ಯಾಕ್ಷನ ಸಂಹಾರ ಮಾಡಿದ ದಿವಸ ಇವತ್ತು. ಅದಕ್ಕಾಗಿ ರೇವತಿ ನಕ್ಷತ್ರದಲ್ಲಿ ನಾವು ಭಗವಂತನಿಗೆ ಅಭಿಷೇಕವನ್ನು ಮಾಡ್ತೀವಿ, ಪಟ್ಟಾಭಿಷೇಕವನ್ನು ಮಾಡ್ತೀವಿ. ಅಭಿಷೇಕ ಅಲ್ಲ, ಅದು ಪಟ್ಟಾಭಿಷೇಕ. ಭಗವಂತನಿಗೆ ದೇವತೆಗಳು ಕ್ಷೀರವನ್ನು ಅಭಿಷೇಕ ಮಾಡಿದರು, ಪುಷ್ಪಾಭಿಷೇಕ ಮಾಡಿದರು. ಅದರ ಪ್ರತಿರೂಪವಾಗಿ ಇಲ್ಲಿ ಅಭಿಷೇಕ ಮಾಡ್ತೀವಿ ನಾವು. ಶ್ರೀನಿವಾಸ ರಾಘವನ್, ಪರಕಾಲ ಸ್ವಾಮಿ ಮಠ, ಭುವನಾಥ ಸ್ವಾಮಿ ಟೆಂಪಲ್ ಟ್ರಸ್ಟ್, ವರನಾಥ ಕಲ್ಲಳ್ಳಿ. ನ್ಯೂಸ್ ತಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಮೀಪದ ಚೆನ್ನಯ್ಯನಕೋಟೆ ಸರ್ಕಾರಿ ಶಾಲೆ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ನಡೆಯಿತು. ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಸಂಭ್ರಮ ಚೆನ್ನಯ್ಯನಕೋಟೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ವಿವಿಧ ಕಲಿಕೋತ್ಸವದ ಮೂಲಕ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಆನಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮಕ್ಕಳ ಕಲಿಕೆಗೆ ಆಸಕ್ತಿ ಹೆಚ್ಚಿಸಲು ಸರ್ಕಾರ ವಿನೂತನ ಬುನಾದಿ, ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕಲಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಮಕ್ಕಳ ಪ್ರತಿಭೆ ಅನಾವರಣಗೊಳಿಸಲು ಸಾಧ್ಯವಾಗಲಿದೆ. ವಿರಾಜಪೇಟೆ ಕ್ಷೇತ್ರದ 14 ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲಾಗಿದ್ದು, ಸಾವಿರಾರು ವಿದ್ಯಾರ್ಥಿಗಳು ಕಲಿಕಾ ಹಬ್ಬದ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ. ಶಾಲೆಗಳಲ್ಲಿ ಅಚ್ಚುಕಟ್ಟಾದ ಎಲ್ಲ ವ್ಯವಸ್ಥೆಗಳಿದ್ದು ವಿದ್ಯಾರ್ಥಿಗಳು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಶಿಕ್ಷಣದ ಮೂಲಕ
ಪ್ರತಿಭಾನ್ವಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು. ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಮಣಿಕಂಠ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ವಾಟರೇರ ಸುರೇಶ್ ಸೋಮಯ್ಯ, ಸಿಆರ್ಪಿಗಳಾದ ಕೇಶವಮೂರ್ತಿ, ಕರುಂಬಯ್ಯ, ಪ್ರವೀಣ್, ವಿದ್ಯಾ, ಸುಷಾ, ಬಿಐಆರ್ಟಿ ವಿಠಲ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶಂಕರ್, ಮಾಲ್ದಾರೆ ಶಾಲೆಯ ಮುಖ್ಯ ಶಿಕ್ಷಕರಾದ ವಿಜಯ್ ಕುಮಾರ್, ಪಂಚಾಯಿತಿಯ ಸದಸ್ಯರಾದ ವಿಜು, ನಾರಾಯಣ್, ಪ್ರಮುಖರಾದ ಶಶಿ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರುಗಳು, ವಿದ್ಯಾರ್ಥಿಗಳು, ಪೋಷಕರು ಪಾಲ್ಗೊಂಡಿದ್ದರು. ಪ್ರತ್ಯೇಕ ಕೊಠಡಿಗಳಲ್ಲಿ ಮಕ್ಕಳಿಗೆ ರಸಪ್ರಶ್ನೆ, ಜ್ಞಾಪಕ ಶಕ್ತಿ, ಕಲಿಕೆ, ಗಟ್ಟಿ ಓದು, ಸಂತೋಷದಾಯಕ ಗಣಿತ, ಕೈಬರಹ, ಕತೆ ಹೇಳುವುದು ಸೇರಿದಂತೆ ಹಲವು ಸ್ಪರ್ಧೆ ಕಾರ್ಯಕ್ರಮಗಳು ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿಸು, ಮುನ್ನಡೆಸು, ಕೈ ಹಿಡಿದು ನಾಡೋ ಪದ ಪದದಲ್ಲೂ ಸಂಚರಿಸು, ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿಮುಟ್ಟದೇನು. ಕಲಿಕಾ ಹಬ್ಬ ಸರ್ಕಾರ 10 ಹಲವು ಯೋಜನೆಗಳನ್ನ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದೆ. ಈ ಪ್ರತಿ ವರ್ಷ ಹಮ್ಮಿಕೊಂಡಿರಲಿ ಕಲಿಕಾ ಚೇತರಿಕೆ ಇರ್ಬೋದು, ವಿದ್ಯಾಗಮ ಇರ್ಬೋದು, ಹಾಗೆ ವರ್ಷ ಪೂರ್ತಿ ಒಂದೊಂದು ಯೋಜನೆಗಳನ್ನ ಪ್ರಾರಂಭಿಸ್ತಾ ಇದೆ. ಆದರೆ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಅದು ಒಂದು ಕಲ್ಚರ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಆದರೆ ಈ FLN ಒಂದು ವಿಶಿಷ್ಟ ಹಾಗೂ ವಿನೂತನ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ಯಾವ ವಿದ್ಯಾರ್ಥಿಗಳಲ್ಲಿ ಮೂಲ ಸಾಮರ್ಥ್ಯವನ್ನು ಸಾಧಿಸಿಲ್ಲವೋ ಆ ಸಾಧಿಸದೇ ಇರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಚಟುವಟಿಕಾಧಾರಿತ ಬೋಧನೆಯನ್ನು ಶಿಕ್ಷಕರು ಮಾಡುತ್ತಾ ನಿಧಾನಗತಿಯ ಕಲಿಕೆಯಲ್ಲಿರುವ ವಿದ್ಯಾರ್ಥಿಗಳನ್ನು ಮುಂದೆ ತರುವಂತಹ ಒಂದು ಪ್ರಕ್ರಿಯೆ ಈ ಒಂದು FLN. ಆ FLN ಕೊಳವಿತ್ತು, ಅದರಲ್ಲಿ ಮೀನುಗಳು, ಕಪ್ಪೆಗಳು, ಏಡಿಗಳು ಮತ್ತು ಕೊಕ್ಕರೆಯು ವಾಸವಾಗಿದ್ದವು. ಅವೆಲ್ಲವೂ ತುಂಬಾ ಸ್ನೇಹದಿಂದ ಒಟ್ಟಿಗೆ ವಾಸವಾಗಿದ್ದವು. ಒಂದು ದಿನ ಕೊಕ್ಕರೆಗೆ ಕೆಟ್ಟ ಆಲೋಚನೆ ಬಂದಿತು. ಆಗ ಏನ್ ಮಾಡ್ತು ಗೊತ್ತಾ? ಕೊಳದಲ್ಲಿರೋ ಪ್ರಾಣಿಗಳನ್ನೆಲ್ಲ ಒಂದೆಡೆ ಸೇರಿಸಿ ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಮಡಿಗನಹಳ್ಳಿಯ ಶ್ರೀ ಚೌಡೇಶ್ವರಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು. ಪರೋಪಕಾರ ಗುಣಗಳು ಹಾಗೂ ಸೇವಾ ಮನೋಭಾವನೆಯು ಜೀವನದ ಉಸಿರಾಗಬೇಕು ಎಂದು ಮಂಗಳೂರಿನ ರಾಮಕೃಷ್ಣ ಮಿಷನ್ ಮುಖ್ಯಸ್ಥರಾದ ಬ್ರಹ್ಮಚರಿ ರಂಜನ್ ಮಹಾರಾಜ್ ಕರೆ ನೀಡಿದರು. ಪೇಟೆ ತಾಲೂಕಿನ ದೊದ್ದನಕಟ್ಟೆ ಸಮೀಪದ ಮಣಿಗನಹಳ್ಳಿಯ ಶ್ರೀ ಚೌಡೇಶ್ವರಿ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವ ಶ್ರೀ ಚಾಮುಂಡೇಶ್ವರಿ ವೈಭವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ಪ್ರಜೆಗಳಾಗಿದ್ದರಿಂದ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ ನೀಡಿ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಭಕ್ತಿಭಾವದಿಂದ ಗೌರವಿಸಿ ಪೂಜಿಸುವ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದ ಬ್ರಹ್ಮಚಾರಿ ರಂಜನ್ ಮಹಾರಾಜ್, ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಪ್ರಪಂಚದಿಂದ ಹೊರಬಂದು ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಓದಿ ಮನನ ಮಾಡಿಕೊಂಡು ಜ್ಞಾನಾರ್ಜನೆಯ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಾಸಗೊಳಿಸಿಕೊಂಡು ಹೆಜ್ಜೆ ಹಾಕಬೇಕು ಎಂದು ಮನವಿ ಮಾಡಿದರು. ಶ್ರೀ ಚಾಮುಂಡೇಶ್ವರಿ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ KN ದಿನೇಶ್, ಅಭಿನವ ಭಾರತಿ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಕೇಲಾರ ಶಿವಮೂರ್ತಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುರಾಮ್, ಮೇಲ್ವಿಚಾರಕಿ ಸಂಕ್ರಾಂತಿ ಮಂಜುರಾಮ್, ಮುಖ್ಯ ಶಿಕ್ಷಕ MK ಅಶೋಕ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ಮಕ್ಕಳು ಏನ್ ಮಾಡ್ತಾರೆ ಹೇಳಿ, ಮಕ್ಕಳು ಹೇಳುವಂಥದ್ದು ಬಲ ಗೆನ್ನೆ ಅಂತಂದ್ರೆ ಬಲ ಗಲ್ಲದ್ನೇ ನಾವು ಇಟ್ಕೊಳ್ತೀವಿ. ಯಾಕೆಂದ್ರೆ ಮಕ್ಕಳು ಮಾಡುವಂಥದ್ದು ನಾವು ಮಾಡುವುದನ್ನ ಅವರು ನೋಡಿ ಕಲಿತಾ ಇಲ್ಲ, ನಾವು ಹೇಳುವುದನ್ನ ಅವರು ಮಾಡೋದಿಲ್ಲ ಹೆಚ್ಚಾಗಿ. ಹಾಗಾಗಿ ನಿಮ್ಮ ಹತ್ರ ಏನ್ ನನ್ನ ಕೋರಿಕೆ ಅಂತ ಹೇಳಿದ್ರೆ, ತಾವೆಲ್ಲರೂ ಸಹ ಮಕ್ಕಳಿಗೆ ಮೊದಲಿಗೆ ನೀವು ಆದರ್ಶಗಳಾಗಬೇಕು.
ತಂದೆ ತಾಯಿಗಳ ಆದರ್ಶ ಆಗಬೇಕು ಮೊದಲನೇದು. ಎರಡನೇದು, ನಮ್ಮ ಶಾಲೆಯಲ್ಲಿ ನಾನು ಬಂದ ನಂತರ ನಾನು ಹೇಳಿದ್ದು 2 ಅಂಶಗಳು, ಒಂದು ಶಿಕ್ಷಣ ಮತ್ತೊಂದು ಶಿಸ್ತು. ಒಂದು ಶಿಕ್ಷಣ ಮತ್ತೊಂದು ಶಿಸ್ತು, ಈ 2 ನಮ್ಮ ಶಾಲೆಯ ಕಣ್ಣುಗಳಾಗಬೇಕು. ಮಕ್ಕಳು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು, ಜೊತೆಗೆ ಒಳ್ಳೆಯ ಇಂಗ್ಲಿಷ್ನಲ್ಲಿ ಮಾತನಾಡುವ ಹಾಗೆ ಆಗಬೇಕು ಅನ್ನುವಂಥ ಮೊದಲನೇದು ಕಣ್ಣಾದ್ರೆ, ಎರಡನೇದು ಶಿಸ್ತುಬದ್ಧವಾಗಿ ಮಕ್ಕಳು ಇರಬೇಕು ಅಂತ. ಈ 2 ಅಂಶಗಳು, ಅದ್ರ ಜೊತೆಗೇನೆ ಮೌಲ್ಯಗಳು ಇರಬೇಕು ಅನ್ನುವಂಥದ್ದು. ಇದು ನಮ್ಮ ಶಾಲೆಯಿಂದ ಕೊಡಬೇಕು ಅನ್ನುವಂಥ ಕನಸು ನಂದು. ಎರಡನೇದು, ಮಕ್ಕಳು ಪೋಷಕರ ಹತ್ರ ಒಂದು ಕೋರಿಕೆ, ತಾವು ಒಂದು 2 ಅಂಶಗಳನ್ನ ಶಾಲೆಯಿಂದ ಇವತ್ತಿನ ಸ್ಕೂಲ್ ಡೇ ನಂತರದಲ್ಲಿ ತಗೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀವಿ. ಏನದು? ಮೊದಲನೇದು, ನಾವೇನು ಶಾಲೆಯಲ್ಲಿ ಹೇಳ್ಕೊಡ್ತೀವಿ ಅದನ್ನ ಫಾಲೋ ಅಪ್ ಮಾಡ್ಬೇಕು. ನೀವು ತಮಗೆ ಶಿಕ್ಷಣ ಇಲ್ಲದೆ ಇರ್ಬೋದು, ಆದರೂ ಸಹ ಶಾಲೆಯಲ್ಲಿ ಏನಾಯಿತು ಅಂತ ಮಕ್ಕಳನ್ನ ಎಷ್ಟೋ ಪೋಷಕರು ಇವತ್ತು ಕೇಳ್ತಾ ಇಲ್ಲ. ಅದನ್ನ ಕೇಳುವಂತಹ ಜವಾಬ್ದಾರಿಯನ್ನ ನೀವು ಬೆಳೆಸ್ಕೊಳ್ಬೇಕು. ಏನಾಯ್ತು ಇವತ್ತು ಶಾಲೆಯಲ್ಲಿ, ಏನೆಲ್ಲ ಹೇಳ್ಕೊಟ್ರು ಅನ್ನೋದನ್ನ ಕಲಿಬೇಕು. ಮೊದಲನೇ ಕೇಳಬೇಕು. ಎರಡನೇದು, ಮಕ್ಕಳಿಗೆ ಒಂದು ಮೌಲ್ಯವನ್ನ ಕೊಡಬೇಕು. ಏನಾ ಮೌಲ್ಯ? ಆ ಮೌಲ್ಯ ಏನು ಅಂತ ಹೇಳಿದ್ರೆ, ನಾನು 9 ಗಂಟೆ ನಂತರ ಫೋನ್ ಯೂಸ್ ಮಾಡೋದಿಲ್ಲ, ಊಟ ಮಾಡಬೇಕಾದ್ರೆ ಸೀರಿಯಲ್ ನೋಡೋದಿಲ್ಲ, ಇಂಥ ಒಂದೊಂದು ಮೌಲ್ಯವನ್ನಾದ್ರೂ ಸಹ ನಾವು ಎಷ್ಟೋ ಮನೆ ತುಂಬಾ ಮೆಕ್ಯಾನಿಕಲ್ ಆಗಿ ನಾವು ಊಟ ತಿಂಡಿಗಳನ್ನು ಕೊಡ್ತೀವಿ. ಯಾವುದೋ ಒಂದು ಸೀರಿಯಲ್ ಹಾಕ್ತೀವಿ, ಒಳ್ಳೊಳ್ಳೆ ಸೀರಿಯಲ್ಗಳು, ಲಕ್ಷ್ಮೀ ಬಾರಮ್ಮನೋ ಅದ್ಯಾವುದೋ ಒಂದು ಏನೋ ಎಲ್ಲ ಇನ್ನೂ ನಡೀತಾನೆ ಇರುತ್ತೆ. ಅಂತ ಸೀರಿಯಲ್ಗಳನ್ನ ಹಾಕಿ ಮಕ್ಕಳಿಗೆ ಊಟ ತಿಂಡಿಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದನ್ನ ನಿಲ್ಲಿಸಬೇಕು. ಒಂದು ಮೌಲ್ಯವನ್ನ ಮಗುವಿಗೆ. ನಾನು ಈ ಗ್ರಾಮದಲ್ಲಿ ನಾರ್ಮಲ್ ಆಗಿ ಬಂದೆ. ಈಗ ನನ್ನ ಬಿಸ್ನೆಸ್ ಬೆಂಗಳೂರಲ್ಲಿ ಮತ್ತೆ ದೇಶ ಸುತ್ತ ಬಿದ್ದು ನನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದಿದ್ದು ಗುರಿ ಏನು, ನನಗೆ ಒಂದು ಗುರಿ ಏನು ಬರ್ತು ಅಂದರೆ, ಬೇರೆ ಸಂಸ್ಥೆಗಳೆಲ್ಲ ಬಂದು ನಮ್ಮ ಗ್ರಾಮೀಣ ಮಕ್ಕಳೆಲ್ಲ ಬಂದು ಒಂದು 3rd ಲೆವೆಲ್ ಜಾಬ್ಗಳು ಮಾಡ್ತಾಯಿದ್ರು. ಬಿಕಾಸ್ ಅವ್ರಿಗೆ ಎಜುಕೇಷನ್ ಇಶ್ಯೂಸ್ ಇತ್ತು. ಆ ಎಜುಕೇಷನ್ ಇಶ್ಯೂ ಇಂಪಾರ್ಟೆಂಟ್ ಅಂದರೆ ಇಂಗ್ಲೀಷು. ಇವತ್ತು ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಪ್ರಾಮುಖ್ಯತೆ ಅಂದರೆ ಇಂಗ್ಲೀಷ್ಗೆ. ಆ ವ್ಯವಸ್ಥೆ ನಮಗೆ ಸಿಕ್ಕಿಲ್ಲ. ನಮ್ಮ ಸರ್ಕಾರ ಎಲ್ಲ ಲೆವೆಲಲ್ಲೂ ತೊಗೊಂಬಂದಿಲ್ಲ. ಎಜುಕೇಷನ್ ಇವಾಗ ಸ್ಟಿಲ್ ಸೇಮ್ ಪೂವರ್ ಪೊಸಿಷನ್ ಇಟ್ಟಿದ್ದಾರೆ. ಕಡಿಮೆ ಒಂದು ವರ್ಷಕ್ಕೆ ಎಷ್ಟು ಸ್ಕೂಲ್ಗಳು ಮುಚ್ಚೋಗ್ತಾ ಇದೆ ನಮ್ಮ ಗ್ರಾಮೀಣವಾಗಿ ಸರ್ಕಾರಿ ಶಾಲೆಗಳಲ್ಲಿ ನೋಡ್ತಾ ಇದೆ. ಬಿಕಾಸ್ ಅಲ್ಲಿ ಕೊಡ್ತಕ್ಕಂಥ ಸವಲತ್ತುಗಳು ಇಂಪಾರ್ಟೆಂಟು. ಆ ಸವಲತ್ತುಗಳು ಮತ್ತೆ ಇಂಗ್ಲೀಷ್ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ನಿಮ್ಗೆ ಗೊತ್ತಿದೆ, ಈಗ ಡೆಸರ್ಟ್ ಇಂಪಾರ್ಟೆಂಟ್ ಏನಾಗ್ತಿದೆ ಅಂದರೆ, ನಮ್ಮ ಪ್ಲಾಟ್ಫಾರ್ಮ್ಗಳು ಈಗ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಈಗ ಟೋಟ್ಲಿ ಇಂಗ್ಲೀಷ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇದು ಆ ವ್ಯವಸ್ಥೆಗಳು ತಂದ್ಕೊಡ್ಬೇಕು ಅಂದರೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಈಗ ನಾನು ಕೇಳ್ತಾರೆ ಹಳ್ಳಿ ಭಾಗದ ಒಬ್ಬ ಬಡ ಸಂಸ್ಥಾದಿಂದ ಏನೋ ನಮ್ಮ ಅಮ್ಮನ ಒಂದು ಇದಾಯಿತು, ಬಂದು ಇಲ್ಲಿ ಸೇರಿಕೊಂಡು ನನಗೊಂದು ಚಾಲೆಂಜ್ ಬಂತು. ಯಾಕೆ ನಮ್ಮ ಮಕ್ಕಳುಗಳೆಲ್ಲ ಬರೀ ಹೌಸ್ ಕೀಪಿಂಗ್ ಲೆವೆಲ್ಸು, ಗಾರ್ಡನ್ಸು ಮತ್ತು ಸಮ್ ಡಿಫ್ರೆಂಟ್ ಲೆವೆಲ್ಸ್ ಟ್ಯಾಕ್ಸೇಷನ್ ಜಾಬ್ಗಳಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ನಾನು ಆ 3 ನಾನು ಅಡಾಪ್ಟ್ ಮಾಡಿರಲಿಲ್ಲ ಅಂದ್ರೆ ನಾನು ಅಮೆರಿಕಾದಲ್ಲಿ ಆ ಕನಸಲ್ಲೂ ನನಗೆ ಬರ್ತಾ ಇರಲಿಲ್ಲ. ನಾನು ಓದಿದ್ದು ಬರೀ LLB. ಬೆಂಗಳೂರು ಹೈಕೋರ್ಟ್ನಲ್ಲಿ ನಾನು ವ್ಯಾಸಂಗ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಲ್ಲಿ ಮಾಡ್ತಾ ಇದ್ದಂಗೆ ಅಮೆರಿಕಾದಲ್ಲಿ ಹೋಗಿ ಒಂದು ವೈಟ್ ಹೌಸ್ ಅಂತ ಹೋಗಿ ಮಾತಾಡ್ಬೋದು ಅಂತ ಒಂದು ಶಕ್ತಿ ಬರಬೇಕು ಅಂದ್ರೆ ಕಾರಣ ಏನು ಅಂದ್ರೆ, ನಾವು ಸುತ್ತಮುತ್ತ ನಮ್ಮ ಸ್ನೇಹಿತರ ವರ್ಗ ಏನು ನಾವು ಚೂಸ್ ಮಾಡ್ತೀವಿ ಅದು ಬಹಳ ಮುಖ್ಯವಾಗಿರುತ್ತೆ. ಆ ಸ್ನೇಹಿತರನ್ನ ಯಾವ ರೀತಿ ಸ್ನೇಹಿತರನ್ನ ಮಾಡ್ತೀವಿ ಅಂತಕ್ಕಂಥದ್ರ ಮೇಲೆನೆ ನಮ್ಮ ಜೀವನ ರೂಪಿತವಾಗ್ತಾ ಹೋಗುತ್ತೆ. ಹೌದು, ಎಲ್ಲರೂ ಸ್ನೇಹಿತರು ಸಿಗ್ತಾರೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಸ್ನೇಹಿತರುಗಳನ್ನ ನಾವು ಪಡಿಬೇಕಾಗುತ್ತೆ. ಆಮೇಲೆ ಬರೀ ಸ್ನೇಹಿತರು ಪಡೆದ್ಮೇಲೆ ಸಾಕಾಗೋದಿಲ್ಲ, ಆಲೋಚನೆ ಮಾಡಬೇಕು. ಆಲೋಚನೆ ಯಾವ ರೀತಿ ಇರಬೇಕು ಅಂದ್ರೆ ಉನ್ನತ ಮಟ್ಟದಲ್ಲಿ ಇರಬೇಕು. ನಾನೇನ್ ಮಾಡ್ಬೋದು, ನಾನು ಮಾಡಿದ್ಮೇಲೆ ಏನಾಗಬೇಕು, ಅಲ್ಲಿಂದ ಬಂದ್ಮೇಲೆ ನಾನು ನನ್ನ ಊರಿಗೆ ಏನ್ ಮಾಡಬೇಕು, ಇಲ್ಲ ನನ್ನ ಸುತ್ತಮುತ್ತ ಗ್ರಾಮದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾ, ನಾನೊಬ್ಬನೇ ಚೆನ್ನಾಗಿರ್ಬೇಕಾ. ಈ ಆಲೋಚನೆಗಳು ಉತ್ತಮ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡಿದ್ದೆ ಆದ್ರೆ ನಿಮ್ಮನ್ನ ತಡೆ ನಿಲ್ಲಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಿಮ್ಗೆ ಆಕಾಶದಷ್ಟು ಎತ್ತರವಾಗಿ ನೀವು ಬೆಳೆಯೋಕೆ ಎಲ್ಲಾ ರೀತಿಯಾದ ಅನುಕೂಲಗಳಿದೆ.
ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮದಲ್ಲಿದ್ದ ಕರ್ನಾಟಕ ಬ್ಯಾಂಕಿನ ಸ್ಥಳಾಂತರಗೊಂಡ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರನಾಥ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸೋಮವಾರಪೇಟೆ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಾವಣ್ಯ ಕೀರ್ತಿ ಬೈಲುಕುಪ್ಪ.